ಪೂರಿ ಹಿಟ್ಟಿಗೆ ಒಂದು 1/4 ಟೀ ಸ್ಪೂನಷ್ಟು ಕಲೋಂಜಿ, ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ, ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ. ಈಗ ಇದನ್ನು ಮಸಾಲ ಪುರಿನ ಈ ಥರ ಲಟ್ಸ್ಕೊಂಡು ಕರ್ಕೊಳ್ಬೇಕು. ಎಣ್ಣೆ ಕಾದಿದೆ, ನಾನು ಮಸಾಲ ಪುರಿನ ಕರ್ಕೊಳ್ತಾ ಇದ್ದೆ. ಈಗ ಇದು ಆಗಿದೆ. ಸೊ ಪುನಃ ಈ ಕಡೆ ಇನ್ನೊಂದು ಹಾಕಿ ಇದನ್ನು ಕರ್ಕೊಳ್ಳಿ. ಈಗ ಮಸಾಲ ಪೂರಿ ರೆಡಿಯಾಗಿದೆ ಸಾಗು ಒಟ್ಟಿಗೆ ತಗೊಳ್ಳಿಕ್ಕೆ. ಸೊ ನೀವು ಮನೇಲಿ ಒಮ್ಮೆ ಈ ಥರ ಮಸಾಲ ಪೂರಿ ಮತ್ತು ಸಾಗುವನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.